ವೀಕ್ಷಕರ ವಿಜಯ್ ಜೋಸೆಫ್ ವಿಜಯ್ ಚಂದ್ರಶೇಖರ್ ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಬದಲಾವಣೆ ತರುತ್ತಾರ. ಈ ತಮಿಳು ಸೂಪರ್ ಸ್ಟಾರ್ ಟಿವಿಕೆ ಪಾರ್ಟಿ ಸ್ಥಾಪಿಸಿ ತಮಿಳುನಾಡು ರಾಜಕೀಯಕ್ಕೆ ಬಿರುಗಾಳಿಯಂತೆ ನುಗ್ಗಿದ್ದಾರೆ. ಡಿಎಂಕೆ ಮತ್ತು ಕಾಂಗ್ರೆಸ್ ಪಾರ್ಟಿಯ ಮೇಲ್ಗೈಯನ್ನು ಕಿತ್ತು ಹಾಕಲು ತಮಿಳಗಂ ವೆಟ್ರಿ ಕಳಗಂ ಬಂದಿದೆ ಎಂಬ ಮಾತುಗಳು ಆಗ ಕೇಳಿ ಬಂದಿದ್ವು. ಅಂದ್ರೆ ವಿಜಯ್ ಅವರ ಪಾರ್ಟಿ ಬಿಜೆಪಿಯ ತಂತ್ರ ಪ್ರಧಾನ ಬಿ ಟೀಮ್ ಆಗ್ತದೆ ಎಂಬ ಸಂದೇಹ ಅಂದು ಬಲವಾಗಿತ್ತು. ಆದ್ರೆ ಅವೆಲ್ಲ ವಾದಗಳನ್ನು ಪುಡಿಗುಟ್ಟಿ ವಿಜಯ್ ಎನ್ಡಿಎ ಮತ್ತು ಇಂಡಿಯಾ ಕೂಟದಿಂದ ದೂರ ನಿಂತು ಚುನಾವಣೆಗೆ ಸ್ವತಂತ್ರವಾಗಿ ಹೋದರು. ವೀಕ್ಷಕರೇ, ಈಗ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ತಮಿಳುನಾಡಿಗೆ ವಿಜಯ್ ಮುಂದಿನ ಮುಖ್ಯಮಂತ್ರಿಯಾಗಲಿದ್ದಾರೆ ಎಂದಿದೆ. ನಿಜ ಆಗ್ಬೋದಾ? ಬಹಳ ಸ್ವಾರಸ್ಯವಾಗಿದ್ರು ಕೂಡ ಕೆಲವು ಮಾಧ್ಯಮಗಳು ಅದನ್ನೇ ಬರೀತಾ ಇವೆ. ಹಿಂದೂಸ್ತಾನ್ ಟೈಮ್ಸ್ ವಿಜಯ್ ಮುಂದೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗುತ್ತಾರೆ. NDTV ಒಂದು ಹೆಜ್ಜೆ ಮುಂದೆ ಹೋಗಿ ಅಂದು MG ಜಯಲಲಿತಾ, ಮುಂದಕ್ಕೆ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಎಂಬಂತೆ ಬರೆಯಿತು. ವಿಜಯ್ ಹೊಸ ಪಕ್ಷ ಸ್ಥಾಪಿಸಿ ಆ ಕೂಡಲೇ ಅಧಿಕಾರಕ್ಕೆ ಬರ್ತಾರೆ. ಹಾಗಿದ್ರೆ ತಮಿಳುನಾಡಿನ ರಾಜಕೀಯದಲ್ಲಿ ಅಥವಾ ಮತದಾರರು ವಿಜಯನ್ನು ಅಷ್ಟು ನೆಚ್ಚಿಕೊಂಡಿದ್ದಾರೆ. ಇತರೆಲ್ಲ ಎಕ್ಸಿಟ್ ಪೋಲ್ಗಳು DMKಯ ಸ್ಟಾಲಿನ್ ಮುಖ್ಯಮಂತ್ರಿ ಆಗ್ತಾರೆ ಎಂದಾಗ ಆಕ್ಸಿಸ್ ಮೈ ಇಂಡಿಯಾ ಮಾತ್ರ ಬೇರೆ ದಾರಿ ಹಿಡಿದಿದೆ. ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಬರ್ತಾರೆ ಎಂದಿದೆ. ತಮಿಳುನಾಡಿನ ಯುವ ಜನರನ್ನು ಕೇಳಿದಾಗ ಅವರು ಮುಂದಿನ ಮುಖ್ಯಮಂತ್ರಿಯನ್ನು ವಿಜಯ್ ಅವರನ್ನ ಹೇಳಿದ್ದು ಆಕ್ಸಿಸ್ ಮೈ ಇಂಡಿಯಾಕ್ಕೆ ಆಧಾರ. ಆದರೆ ಇತರೆಲ್ಲ ಎಕ್ಸಿಟ್ ಪೋಲ್ಗಳು DMKಯ ಸ್ಟಾಲಿನ್ ಮುಖ್ಯಮಂತ್ರಿ ಆಗ್ತಾರೆ ಎಂದು ಹೇಳಿದ್ದು. ಇದರ ಪ್ರಕಾರ TVK ಅಂದ್ರೆ ವಿಜಯ್ ಪಾರ್ಟಿ AIDMKಯನ್ನು ಮೂಲೆಗೆ ತಳ್ಳುತ್ತದೆ, DMKಯನ್ನು ಮೂಲೆಗೆ ತಳ್ಳುತ್ತದೆ, ತಾನೇ ಅಧಿಕಾರದ ಕುರ್ಚಿಯಲ್ಲಿ ಕೂರ್ತದೆ. ತಮಿಳುನಾಡಿನ ಒಟ್ಟು 234 ಸೀಟುಗಳಲ್ಲಿ TVK 88ರಿಂದ 120 ಸೀಟುವರೆಗೂ ಪಡೆಯಬಹುದು ಎಂದು ಲೆಕ್ಕ. ಇದು ಆಕ್ಸಿಸ್ ಮೈ ಇಂಡಿಯಾದ ಲೆಕ್ಕ. ಇದು ನಿಜವಾಗುತ್ತಾ ಸುಳ್ಳಾಗುತ್ತಾ ಮೇ 4ರಂದು ಗೊತ್ತಾಗುತ್ತದೆ, ನಿಮ್ಗೂ ಗೊತ್ತಾಗುತ್ತದೆ. ಎಲ್ಲ ಸಮೀಕ್ಷೆಗಳು ಒಂಥರ ಬೇರೆಯಾಗಿ ಇದೆ. ಎಕ್ಸಿಟ್ ಮೈ ಇಂಡಿಯಾ ಮಾತ್ರ ಯಾಕೆ ಈ ತರ ಜನರಲ್ಲಿ ಕುತೂಹಲ ಮೂಡಿದ್ರೆ ಅದು ಸಹಜವಾಗಿಯೇ ಸರಿಯಾಗಿದೆ. ಯಾರೇ ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬರುವುದಾದರೂ 118 ಸೀಟುಗಳು ಕನಿಷ್ಠ ಬೇಕೇ ಬೇಕು ಕೇವಲ ಬಹುಮತ ಪಡೆಯುವುದಕ್ಕೆ. ಈಗ ವಿಜಯ್ ಪಾರ್ಟಿ ಪೂರ್ಣ ಬಹುಮತ ಪಡೆಯುತ್ತಾ ಅಥವಾ ಕೆಲವು ಸೀಟುಗಳನ್ನು ಪಡೆದು ಕಿಂಗ್ ಮೇಕರ್ ಆಗುತ್ತಾ, ಇದನ್ನು ಕೂಡ ನೋಡ್ಬೇಕಾಗಿದೆ. ಒಂದು ವೇಳೆ ವಿಜಯ್ ಕಿಂಗ್ ಮೇಕರ್ ಸ್ಥಾನಕ್ಕೆ ಬಂದ್ರೆ ಅವರು ಬಿಜೆಪಿ AIDMK ಸಖ್ಯದತ್ತ ವಾಲಬಹುದು ಎಂಬ ಮಾತುಗಳಿವೆ. ಬಿಜೆಪಿಗೂ ಇಷ್ಟ ಆದ್ರೆ ಸಾಕಪ್ಪ, ವಿಜಯ್ ಮೂಲಕ ಅದನ್ನು ಈಡೇರಿಸಿಕೊಂಡ್ರೆ ಆಯಿತು. ವಿಜಯರನ್ನು ಮುಖ್ಯಮಂತ್ರಿ ಮಾಡಿಯೋ ಉಪಮುಖ್ಯಮಂತ್ರಿ ಮಾಡಿಯೋ ಬಿಜೆಪಿ ಇದನ್ನು ಸಾಧಿಸಿಕೊಳ್ಬಹುದು. ಭಾರತದ ಇಂದಿನ ರಾಜಕೀಯದಲ್ಲಿ ಎಲ್ಲರನ್ನೂ ತೆಕ್ಕೆಗೆಳೆಯುವಷ್ಟು ಬಿಜೆಪಿ ಬಲಿಷ್ಠವಾಗಿರುವುದು ನಿಮ್ಗೂ ಗೊತ್ತಲ್ಲ. ಆಮ್ ಆದ್ಮಿಯ ಕತೆ. ಬಿಜೆಪಿಯನ್ನು ಕಟುವಾಗಿ ಟೀಕಿಸುತ್ತಿದ್ದ ರಾಘವ ಚಡ್ಡಾ ಕೇಜ್ರಿವಾಲ್ಗೆ ಡಿಕ್ಕಿ ಹೊಡೆದು 7 ಮಂದಿ ಸಂಸದರೊಂದಿಗೆ AAPಯಿಂದ ಬಿಜೆಪಿ ಸೇರಿಕೊಂಡ್ರು. ಪ್ರತಿಪಕ್ಷದಲ್ಲಿದ್ದಾಗ ಬಿಜೆಪಿಯನ್ನು ವಾಚಾಮಗೋಚರವಾಗಿ ಬೈಯುತ್ತಿದ್ದವರು, ಪ್ರಜಾಪ್ರಭುತ್ವ, ಜಾತ್ಯತೀತತೆ, ಅಭಿವೃದ್ಧಿಯ ಮಾತಾಡ್ತಿದ್ದವರು ತಕ್ಷಣ ಬದಲಾಗ್ಬಿಡ್ತಾರೆ. ಬಿಜೆಪಿಗೆ ಅಷ್ಟು ಶಕ್ತಿ ಇದೆ, ಬದಲಿಸುವಷ್ಟು ಶಕ್ತಿ ಇದೆ. ಇವೆಲ್ಲ ಕತೆ ನಿಮ್ಗೆ ಗೊತ್ತು. ತಮಿಳುನಾಡಿನಲ್ಲಿಯೂ ಇಂಥದ್ದೊಂದು ಪರಿಸ್ಥಿತಿಯನ್ನು ಬಿಜೆಪಿ ಮುಂದಕ್ಕೆ ನಿರ್ಮಿಸಿ ಹಾಕಬಹುದಾ? ಆಕ್ಸಿಸ್ ಮೈ ಇಂಡಿಯಾದ ಸಮೀಕ್ಷೆ ಅಥವಾ ಎಕ್ಸಿಟ್ ಪೋಲ್ ಅನ್ನು ಗಮನಿಸಿದ್ರೆ ಈ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ. ಮುಂದಿನ ಮುಖ್ಯಮಂತ್ರಿ ಯಾರೆಂದು ತಮಿಳುನಾಡಿನ ಜನರನ್ನು ಕೇಳಿದಾಗ 30% ಜನ ಸ್ಟಾಲಿನ್ರನ್ನು ಬೆಂಬಲಿಸಿದ್ದು. ಇದೇ ವೇಳೆ ವಿಜಯ್ ಅವರು ಹೊಸ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ 37% ಮಂದಿ ಹೇಳಿದ್ದಾರೆ. AIDMKಯ ಎಡಪ್ಪಾಡಿ ಪಳನಿಸ್ವಾಮಿಯವರನ್ನು ಕೇವಲ 20% ಜನರು ಮುಖ್ಯಮಂತ್ರಿ ಅಂತ ಒಪ್ಪಿಗೆ ಸೂಚಿಸಿದ್ದಾರೆ. ಒಂದು ವೇಳೆ ವಿಜಯ್ ಗೆದ್ದು ಬರುವುದಾದರೆ ಖಂಡಿತ ಅವರ ಹಿಂದೆ ಯುವ ಜನತೆ ಇದ್ದಾರೆ.
ಅದರಲ್ಲೂ ಪ್ರಪ್ರಥಮ ಬಾರಿಗೆ ಓಟು ಹಾಕುವ ಹಕ್ಕನ್ನು ಪಡೆದುಕೊಂಡ ಈ ಯುವಕರಲ್ಲಿ 68% ವರೆಗೂ ವಿಜಯ್ ಪರ ಇದ್ದಾರೆಂದು ಸಮೀಕ್ಷೆ ಹೇಳ್ತದೆ. 20 ವರ್ಷದಿಂದ 29 ವರ್ಷದವರೆಗಿನ ಯುವ ವಿಭಾಗದ ಮತದಾರರಲ್ಲಿ 59% ಟಿವಿಕೆ ಪಾರ್ಟಿಗೆ ಓಟು ಹಾಕಿದೆ. ಅದರಂತೆ ಸರ್ಕಾರ ಬದಲಾಗಬೇಕು ಎನ್ನುವರಲ್ಲಿ 77% ಜನರು ವಿಜಯ್ ಅವರನ್ನು ಮುಂದಿನ ಮುಖ್ಯಮಂತ್ರಿಯಾಗಿ ಬೆಂಬಲಿಸಿದ್ದಾರೆ. ಹಾಗಿದ್ದರೆ ತಮಿಳುನಾಡು ಕಳೆದ 50 ವರ್ಷಗಳ ತನ್ನ ಸಂಪ್ರದಾಯವನ್ನು ಮುರಿಯಿತ. ಒಮ್ಮೆ ಡಿಎಂಕೆ ಮತ್ತೊಮ್ಮೆ ಎಐಡಿಎಂಕೆಯನ್ನು ಗೆಲ್ಲಿಸುತ್ತಾ ಬಂದ ಜನರು ತಮಿಳರು ಈ ಸಲ ತಮ್ಮ ಸಂಪ್ರದಾಯಕ್ಕೆ ಬ್ರೇಕ್ ಹಾಕಲಿದ್ದಾರೆ. ವಿಜಯ್ ಅವರು ಟಿವಿಕೆ ಪಾರ್ಟಿ ಸ್ಥಾಪಿಸಿದಾಗ ಹಲವರು ಅವರು NDA ಸಖ್ಯದ ಜೊತೆ ಇರ್ತಾರೆ, ಬಿಜೆಪಿಯ ಇನ್ನೊಂದು ಬಿ ಟೀಮ್ ಆಗ್ತಾರೆ ಎಂದು ಹೇಳ್ತಾ ಇದ್ರು, ಪ್ರಚಾರ ಮಾಡ್ತಾ ಇದ್ರು. ಆದ್ರೆ ಅವೆಲ್ಲವನ್ನು ಸುಳ್ಳಾಗಿಸಿ ಸ್ವತಂತ್ರವಾಗಿ ಅವರು ಚುನಾವಣೆ ಈ ಬಾರಿ ಹೋಗಿದ್ದು. ಎಷ್ಟೇ ಸ್ವತಂತ್ರ ಅಂತ ಹೇಳ್ಕೊಂಡ್ರು ಬಿಜೆಪಿಯ ದಾಳದ ಮುಂದೆ ಇಂತಹ ಪುಡಿ ಪುಡಿ ಪಾರ್ಟಿಗಳೆಲ್ಲ ಸ್ಥಿರವಾಗಿ ನಿಲ್ಲುತ್ತೆ ಎಂದು ಹೇಳಲಿಕ್ಕೆ ಭಾರತದ ಇತ್ತೀಚೆಗಿನ ಇತಿಹಾಸದಲ್ಲಿ ಬಹಳ ಕಷ್ಟ ಇದೆ. ಈಗ ಟಿವಿಕೆ ಎಷ್ಟು ಮೇಲೆ ಹೋಗಿದೆ ಅಂದ್ರೆ ಆಕ್ಸಿಸ್ ಮೈ ಇಂಡಿಯಾದ ಸಮೀಕ್ಷೆ ಮಾತ್ರ ಅಲ್ಲ, ಅದನ್ನೂ ಮೀರಿ 140ರಿಂದ 170 ಸೀಟುಗಳವರೆಗೂ ನಾವು ಗೆಲ್ಲುತ್ತೇವೆ. ಮೇ 4ರಂದು ಚುನಾವಣಾ ಫಲಿತಾಂಶ ಪ್ರಕಟಗೊಳ್ಳುವ ಕೆಲವೇ ಗಂಟೆಗಳಲ್ಲಿ ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ ಎಂದು ಟಿವಿಕೆಯ ವಕ್ತಾರ ರಾಧನ್ ಪಂಡಿತ್ ಮಾಧ್ಯಮಗಳಿಗೆ ಹೇಳಿದ್ದಾರೆ. ಎಂಥ ಆತ್ಮವಿಶ್ವಾಸ ಇದು ನಿಜವಾಗಿತ? ಹಾಗಿದ್ದರೆ ವಿಜಯ್ ತಮಿಳು ರಾಜಕೀಯದಲ್ಲಿ ಸುಂಟರ ಗಾಳಿಯಂತೆ ಸದ್ದು ಮಾಡ್ತಾ ಇದ್ದಾರೆ. ಆದ್ರೆ ವಿಜಯ್ ಗೆಲುವು ಆಕ್ಸಿಸ್ ಮೈ ಇಂಡಿಯಾದ ಲೆಕ್ಕ. ಜನರು ಯಾರಿಗೆ ಓಟು ಹಾಕಿದ್ದಾರೆ ಮೇ 4ಕ್ಕೆ ನೋಡ್ಬೇಕು. ಉಳಿದಂತೆ ಎಲ್ಲರೂ ಹೇಳಿದ್ದು ಈ ಬಾರಿಯೂ ಕಾಂಗ್ರೆಸ್ ಡಿಎಂಕೆ ಸಖ್ಯ ಅಧಿಕಾರಕ್ಕೆ ಬರುತ್ತದೆ ಎಂದಾಗಿದೆ. ವೀಕ್ಷಕರೇ, ಈ ಹೊತ್ತಿನ ಮಾತುಗಳು ಇಷ್ಟೇ. ಮತ್ತೊಮ್ಮೆ ನಿಮ್ಮ ಮುಂದೆ ಚರ್ಚಿಸಲು ಬರುತ್ತೇನೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಾನು ಅರ್ಫಾ ಮಂಚಿ. ಜೈ ಹಿಂದ್.